ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಆಗಿರ್ತಕ್ಕಂಥ ಆರಿ ಎಂಬ್ರಾಯ್ಡಿಂಗ್ ವರ್ಕ್ನ ತೋರಿಸ್ತೀನಿ. ಆ್ಯಕ್ಚುಲಿ ಇದು ತುಂಬ ಸಿಂಪಲ್ ನೋಡಿರಿ. ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು. ಈ ಸೆಮಿ ಮೈಸೂರು ಸಿಲ್ಕ್ಗೆ ಮಾಡಿರ್ತಕ್ಕಂಥ ವರ್ಕ್ ಇದು. ಈ ಕ್ಲಾತ್ನ ಟೈಟಾಗಿ ಎಳೆದ್ರೂ ಇದು ಹಿಂಜುತ್ತೆ. ಅದಕ್ಕೋಸ್ಕರ ನೋಡಿ ನೀಟಾಗಿ ಹಾಕೋಕು. ತುಂಬ ನೀಟಾಗಿ ಬಂದಿದೆ ನೋಡಿ. ತುಂಬ ಸಿಂಪಲಾಗಿ ಹಾಕಿನಿ. ಈ ವಿ ಶೇಪಲ್ಲಿ ಈ ಮೈಕ್ರೋ ಕಟ್ ವರ್ಕ್ ಬೀಡ್ಸ್ ಅನಿಸುತ್ತೆ ನೋಡಿ. ತುಂಬ ಚಿಕ್ಕು ಅಂದರೆ ಅಷ್ಟು ಚಿಕ್ಕು. ಇಲ್ಲಿ ನೋಡಿ, ನೋಡಿರಿ ಈ ಥರ ತುಂಬ ಚಿಕ್ಕು ಅಂದರೆ ತುಂಬ ಚಿಕ್ಕು. ಈ ಶುಗರ್ ಬೀಡ್ಸ್ಗಿಂತ ತುಂಬ ಚಿಕ್ಕು ಬರ್ತವೆ ಇವು. ಮೈಕ್ರೋ ಅಂದರೂ ನಡೆಯುತ್ತೆ ನೋಡಿ. ನೋಡಿರಿ ಎಷ್ಟು ಚಿಕ್ಕದಿದೆ. ಈ ಕಟ್ ವರ್ಕ್ ಬೀಡ್ಸ್ನ ಬಳಸಿದ್ದೀನಿ. ಆ್ಯಕ್ಚುಲಿ ಇವು ಮಲ್ಟಿ ಕಲರ್ ಬರುತ್ತೆ. ಗೋಲ್ಡ್ ಕಲರಲ್ಲೇ ಮಲ್ಟಿ ಕಲರ್ ಬಳಸಿದ್ದೀವಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಈ ಡಿಸೈನ್ನ ನಿಮಗೆ ಯಾವ ಥರ ಹಾಕೋದು ಮತ್ತು ಹೇಗೆ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ರೌಂಡ್ ಶೇಪೇ ತೊಗೊಂಡಿದ್ದೀನಿ ನಾನು ನೋಡಿ. ತುಂಬ ಸಿಂಪಲ್ಗೆ ಬಂದಿದೆ. ಫಸ್ಟು 2 ಲೈನು ಜರಿ ಥ್ರೆಡ್ ಬಳಸಿದ್ದೀನಿ. ಮತ್ತು 2 ಲೈನು ಸೀರೆ ಯಾವ ಕಲರ್ ಇರುತ್ತೋ ಆ ಕಲರ್ ಕಾಂಟ್ರಾಸ್ಟ್ ಕಲರ್ನ ಬಳಸಿದ್ದೀನಿ ನೋಡಿ. ಈ ಸಿಲ್ಕ್ ಥ್ರೆಡ್ನ 3 ಎಳೆ ತೊಗೊಂಡಿದ್ದೀನಿ. ಚೈನ್ ಸ್ಟಿಚ್ ಹಾಕೋಕ್ಕೆ ಕಂಪಲ್ಸರಿ 3 ಲೈನ್ ತಗೋಬೇಕು. ಬೇರೆಲ್ಲಕ್ಕೂ ಅದಕ್ಕೆ ತಕ್ಕಂಗೆ ಎಳೆ ತಗೋಬೇಕಾಗುತ್ತೆ. ಬಟ್ ಇಲ್ಲಿ ಚೈನ್ ಸ್ಟಿಚ್ ಹಾಕೋದ್ರಿಂದ 3 ಎಳೆ ತೊಗೊಂಡ್ರೆ ಸಾಕಾಗುತ್ತೆ ನೋಡಿ. ಇಲ್ಲಿ ನೋಡಿ, ಕಟ್ ವರ್ಕ್ ಬೀಡ್ಸ್ನ ಬಳಸಿದ್ದೀನಿ. 4 ಹಾಕಿದ್ದೀನಿ ನೋಡಿ. ವಿ ಶೇಪಲ್ಲಿ ಹಾಕಿದ್ದೀನಿ. ಮಧ್ಯದಲ್ಲಿ ಗ್ಯಾಪ್ ಅನಿಸುತ್ತೆ ಅಂತ ನಾನೇನು ಮಾಡಿದ್ದೀನಿ, ಫ್ರೆಂಚ್ ನಟ್ ಹಾಕಿದ್ದೀನಿ. ಫ್ರೆಂಚ್ ನಟು ಎಳೆ ಕಡಿಮೆ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಬೀಡ್ಸ್ ಚಿಕ್ಕ ಸೈಜ್ ಇರೋದ್ರಿಂದ ದೊಡ್ಡದು ಹಾಕಿದರೆ ಲುಕ್ ಇರಲ್ಲ ಅಂತ ನಾನೇನು ಮಾಡೀನಿ, ಈ ಫ್ರೆಂಚ್ ನಟ್ ಸೈಜ್ನ ಚಿಕ್ಕದು ಮಾಡಿದ್ದೀನಿ. ನಾವು 6 12 ತೊಗೊತೀವಿ. 12 ಅಂದರೆ 12 + 12 24 ಬರುತ್ತೆ ನಾವು ಒಂದು ಫ್ರೆಂಚ್ ನಟ್ ಹಾಕ್ಬೇಕಾದ್ರೆ. ಬಟ್ ನಾನು ಇದನ್ನು 6 + 6 12 ತೊಗೊಂಡಿದ್ದೀನಿ ನೋಡಿ. ತುಂಬ ಚಿಕ್ಕದು ಬಂದಿದೆ. ಈ ಬೀಡ್ಸ್ ಯಾವ ಸೈಜ್ ಇರುತ್ತೋ ಆ ಸೈಜ್ ಹಾಕಿದರೆ ಲುಕ್ ಇರುತ್ತೆ ನೋಡಿ. ಈ ಬೀಡ್ಸ್ ಚಿಕ್ಕವು, ಫ್ರೆಂಚ್ ನಟ್ ದೊಡ್ಡದಿದ್ದರೆ ಲುಕ್ ಇರಲ್ಲ. ಅದಕ್ಕೋಸ್ಕರ ಇದು ಯಾವ ಸೈಜ್ ಇರುತ್ತೆ ಅದೇ ಸೈಜಲ್ಲೇ ತೊಗೊಂಡಿದ್ದೀನಿ ನೋಡಿ. ಎಷ್ಟು ನೀಟಾಗಿ ಬಂದಿದೆ. ತುಂಬ ಅಂದರೆ ತುಂಬ ನೀಟಾಗಿ ಬಂದಿದೆ. ಈಸಿಯಾಗಿ ಹಾಕ್ಬೋದು. ಬೇಸಿಕ್ ಕಲಿಯೋರ್ಗಂತ ತುಂಬ ಈಸಿ ಮತ್ತು ಸೂಪರಾಗಿ ಬರುತ್ತೆ ನೋಡಿ. ಬಟ್ ಹಾಕಿದಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸಿಂಪಲ್ಲಾಗಿರೋರಿಗೆ ಈ ಥರ ಡಿಸೈನ್ ಹಾಕ್ಕೊಟ್ರು ಚೆನ್ನಾಗಿರುತ್ತೆ. ಇದು ಯಾವ ಥರ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಆಲ್ರೆಡಿ ಚೈನ್ ಸ್ಟಿಚ್ಚು ಜರಿ ಥ್ರೆಡಲ್ಲಿ ಹಾಕ್ಬಿಟ್ಟಿದ್ದೀನಿ 2 ಲೈನು. ಈಗ ನೆಕ್ಸ್ಟು ಸಿಲ್ಕ್ ಥ್ರೆಡ್ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಇವು ಆ್ಯಕ್ಚುಲಿ ನಿಮಗೆ ತೋರಿಸೋದೇನು ಬೇಕಾಗಲ್ಲ, ಯಾಕಂದರೆ ಪ್ರತಿಯೊಂದು ವಿಡಿಯೋದಲ್ಲೂ ಇದನ್ನ ನಾನು ನಿಮಗೆ ಕಂಪಲ್ಸರಿ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲೂ ಚೈನ್ ಸ್ಟಿಚ್ ಯಾವ ಥರ ಹಾಕೋದು ಅಂತಲೂ ಹೇಳಿದ್ದೀನಿ. ಅದಕ್ಕೋಸ್ಕರ ಇದನ್ನು ಜಾಸ್ತಿ ನಾನು ಪೂರ್ತಿ ತೋರ್ಸೋಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ಸಿಂಪಲ್ಲಾಗಿ ಎಷ್ಟು ಬೇಕೋ ಅಷ್ಟೇ ತೋರಿಸ್ತೀನಿ. ಯಾಕಂದರೆ ಎಲ್ರಿಗೂ ಆಲ್ಮೋಸ್ಟ್ ಚೈನ್ ಸ್ಟಿಚ್ ಬರುತ್ತೆ. ಬರಲಿಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ಕೆಲವು ವೀಡಿಯೋಸ್ ಹಾಕಿನಿ ಚೈನ್ ಸ್ಟಿಚ್, ನಾವು ಅವನ್ನ ನೋಡಿ ಈಸಿಯಾಗಿ ಕಲಿಬೋದು ನೋಡಿ. ಈ ಥರ ಸಿಂಪಲ್ಲಾಗಿ ಹಾಕ್ಬೋದು. ಇವೆಲ್ಲ ಸಿಂಪಲ್ ಡಿಸೈನ್ ನೋಡಿರಿ, ಈಸಿಯಾಗಿ ಹಾಕ್ಬೋದು. ಯಾರು ಬೇಕಾದರೂ ಹಾಕ್ಬೋದು. ಹಾಕೋದಷ್ಟೇ. ಹಾಕ್ಬೇಕಾದ್ರೆ ಸ್ವಲ್ಪ ರಿಸ್ಕ್ ಆದರೂ ಏನು ಮಾಡಿ, ಪ್ರಯತ್ನ ಪಟ್ಟರೆ ಯಾರು ಬೇಕಾದರೂ ಹಾಕ್ಬೋದು ನೋಡಿ. ನೋಡಿರಿ, ಇದು ಚೈನ್ ಸ್ಟಿಚ್ಚು. ಇದನ್ನು ಪೂರ್ತಿ ಹಾಕಿದ ಮೇಲೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಯಾಕಂದರೆ ಇದರಲ್ಲೇ ಟೈಮ್ ಆದರೆ ಮತ್ತೆ ಬೇರೆ ವೀಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡಿರಿ, ಇಲ್ಲಿ 2 ಲೈನ್ ಜರಿ ಥ್ರೆಡ್ಡು, 2 ಲೈನ್ ಸಿಲ್ಕ್ ಥ್ರೆಡ್ ಆಯಿತು. ಈಗ ನೆಕ್ಸ್ಟು ಬೀಡ್ಸ್ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ತುಂಬ ಚಿಕ್ಕ ಬೀಡ್ಸ್ ಅಲ್ಲ, ಲೋಡಿಂಗ್ ಮಾಡ್ಕೊಳ್ಳೋದು ತುಂಬ ಈಸಿ ಮಾಡ್ಕೋಬೋದು. ಈ ಥರ 4 ಹಾಕಿ ವಿ ಶೇಪ್ ಬರೋಂಗೆ ಚೈನ್ ಹಾಕಿ ಮತ್ತೆ ಇಲ್ಲಿ ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ ನೋಡಿ.
ಈಗ ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕಿದ್ಮೇಲೆ ಅಲ್ಲಿ ಒಂಥರ ಸ್ಟ್ರಕ್ ಆದಂಗೆ ಆಗುತ್ತೆ. ಈಗ ಮತ್ತೆ ವಿ ಶೇಪ್ ಬರ್ಬೇಕಂದ್ರೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಚೈನ್ ಹಾಕಿ ಮತ್ತೆ ಇನ್ನೊಂದ್ಸಲ ಚೈನ್ ಹಾಕ್ತಾಯಿದ್ದೀನಿ ನೋಡಿ. ಈಗ ಮತ್ತೆ 4 ಬೀಡ್ಸ್ ಹಾಕ್ತಾಯಿದ್ದೀನಿ. ಈಗ ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ. ಈಗ ಮತ್ತೆ 4 ಬೀಡ್ಸ್. 4 ಬೀಡ್ಸ್ ಆದಮೇಲೆ ವಿ ಶೇಪ್ ಬರೋಂಗೆ ನೋಡಿ. ಈಗ ಮತ್ತೆ 4 ಬಿಡ್ತಾಯಿದ್ದೀನಿ. ನೋಡಿರಿ ಚೈನ್ ಹಾಕಿ ಮತ್ತೆ ಎಕ್ಸ್ಟ್ರಾ ಚೈನ್. ಈಗ ಚೈನ್ ಹಾಕಿ ಮತ್ತೆ ಎಕ್ಸ್ಟ್ರಾ ಚೈನು. ಈಗ ಮತ್ತೆ 4 ಬೀಡ್ಸು. ನೋಡಿರಿ 4 ಚೈನ್ ಬೀಡ್ಸ್ ಹಾಕಿ ಚೈನ್ ಹಾಕಿ ಮತ್ತು ಎಕ್ಸ್ಟ್ರಾ ಚೈನ್ ಹಾಕೋ ಉದ್ದೇಶ ಇಷ್ಟೇ. ಇದು ಸ್ಟಿಫಾಗಿ ಹಿಂಗೆ ಕೂರುತ್ತೆ. ಒಂದು ಚೈನ್ ಹಾಕಿದರೆ ಮತ್ತು ಈ ಕಡೆ ಮೂವೋದಂಗೆ ಅನಿಸುತ್ತೆ. ಅದಕ್ಕೋಸ್ಕರ ಸ್ಟಿಫಾಗಿ ಕೂರಲಿ ಅಂತ ನಾವೇನು ಮಾಡ್ತೀವಿ, ಎಕ್ಸ್ಟ್ರಾ ಒಂದು ಚೈನ್ ಹಾಕ್ತೀವಿ. ಅವಾಗೇನಾಗುತ್ತೆ, ಶೇಪ್ ಕರೆಕ್ಟಾಗಿ ಬರುತ್ತೆ ನೋಡಿ. ಶೇಪ್ ಚೇಂಜ್ ಆಗಬಾರ್ದು, ಕರೆಕ್ಟಾಗಿ ಬರ್ಬೇಕಂತ ನಾವು ಚೈನ್ ಹಾಕಿ ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕ್ತೀವಿ ಬೀಡ್ಸ್ ಹಾಕ್ಬೇಕಾದ್ರೆ. ಈಗ ಲೋಡಿಂಗ್ ಮಾಡ್ಕೊಳ್ಳೋದು ತೋರಿಸ್ತೀನಿ ನೋಡಿ. ಎಲ್ಲ ಬೀಡ್ಸ್ನ ಇದೇ ಥರನೇ ಲೋಡಿಂಗ್ ಮಾಡ್ಕೊಳ್ಳೋದು. ಈ ಬೀಡ್ಸ್ನ ಲೋಡಿಂಗ್ ಮಾಡ್ಕೊತ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಉಳಿದ ವಿಡಿಯೋನ ನೆಕ್ಸ್ಟ್ ಪಾರ್ಟಾಗಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.